ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. The number you're calling is switched off right now. ಸ್ವಿಚ್ ಆಫ್ ಅಂತ ಬರ್ತಿದೆ ತಾನೆ? The number you're calling is switched off right now. Please try later. ಅಮ್ಮಮ್ಮ, ನೀವು ಎಷ್ಟು ಸಲ ಫೋನ್ ಮಾಡಿದ್ರು ಆಫೇ ಬರೋದು. ಅತ್ತೆ, ಕೇಡಿಗಾದ್ರೂ ಫೋನ್ ಮಾಡಿ. ಹಾ, ಕೌಸಲ್ಯ, ಅವನು ರಿಸೀವ್ ಮಾಡ್ತಾ ಇಲ್ಲಮ್ಮ. ಅಮ್ಮ, ನಂಗೆ ಅಲ್ಲಿಂದ ಬಂದಾಗಲೇ ಅನುಮಾನ ಇತ್ತು, ಏನೋ ಸಮಸ್ಯೆ ಆಗಿದೆ ಅಂತ. ಅಭಯ್ ಯಾಕೋ ಯಾವುದೋ ಪ್ರಾಬ್ಲಮಲ್ಲಿ ಸಿಗಾಕೊಂಡಿದ್ದಾನೆ ಅಂತ ಅನ್ನಿಸ್ತಿದೆ. ಪ್ರಾಬ್ಲಮ್ಮ? ಏನ್ ನಿನ್ ಮಾತಿನ ಅರ್ಥ ಅಖಿಲ? ತುಂಬ ಕ್ಲಿಯರಾಗಿ ಗೊತ್ತಾಗ್ತಾ ಇದೆಯಲ್ಲಮ್ಮ. ಆ ಗಂಗೆಗೂ ಮತ್ತೆ ನಮ್ಮ ಅಭಯ್ಗೂ ಎಲ್ಲಿಗೆ ಸಂಬಂಧ? ಅಂದ್ರೆ ನಿನ್ ಮಾತಿನ ಅರ್ಥ? ಅಮ್ಮ, ಗಂಗೆ ನೋಡಿದ್ರೆ ನಿಮ್ಗೇನ್ ಅನ್ಸುತ್ತೆ? ನಮ್ಮ ಅಭಯ್ ಆ ಹುಡುಗಿನ ಇಷ್ಟಪಟ್ಟಿದ್ದಾನೆ ಅಂತ ಅನ್ಸುತ್ತಾ? ಅವಳಿಗೇನಾಗಿದೆ? ನೋಡೋದಿಕ್ಕೆ ಲಕ್ಷಣವಾಗಿದ್ದಾಳೆ, ಓದಿದಾಳೆ, ಸಾಲದಿಕ್ಕೆ ಒಳ್ಳೆ ಕುಟುಂಬ. ನಾನು ಆ ಕುಟುಂಬದ ಬಗ್ಗೆ ಮಾತಾಡ್ತಾ ಇಲ್ಲ ಅಮ್ಮ, ಆದ್ರೆ ಆ ಹುಡುಗಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವಳು ನೋಡೋದಕ್ಕೆ ಹೇಗಿದ್ದಾಳೆ ಅನ್ನೋದ್ರ ಬಗ್ಗೆ ಅಲ್ಲ, ಅವಳು ನಮ್ಮ ಅಭಯ್ಗೆ ಮ್ಯಾಚ್ ಆಗ್ತಾಳ ಅಂತ ಕೇಳ್ತಾ ಇದ್ದೀನಿ. ನಮ್ಮ ಅಭಯ್ ನೋಡಿದ್ರೆ ತುಂಬಾ ಕ್ವೈಟ್ ಆಗಿರ್ತಾನೆ, ಆದ್ರೆ ಹುಡುಗಿ ಏನ್ ಮಾತಾಡ್ತಿದ್ದೀನಿ ಅನ್ನೋ ಪರಿಜ್ಞಾನನೇ ಇರಲ್ಲ. ಅಂತ ಹುಡುಗಿನ ನಮ್ಮ ಅಭಯ್ ಇಷ್ಟಪಡ್ತಾನ? ಆ ಹುಡುಗಿ ಆಡೋದೆಲ್ಲ ನೋಡ್ತಿದ್ರೆ ನಮ್ಮನೆ ಸೊಸೆ ಆಗೋದಿರ್ಲಿ, ಕೆಲಸದೊಳಗಕ್ಕೂ ಲಾಯಕ್ಕಿಲ್ಲ ಅನ್ಸತ್ತೆ. ಅಖಿಲ, ಒಬ್ರ ಮನ್ಸು ಹಾಳು ಮಾಡ್ಲಿಲ್ಲ ಅಂದ್ರೆ ನಿನಗ್ ನಿದ್ದೆನೆ ಬರಲ್ಲ ಅಲ್ವಾ? ನಾನು ನೋಡ್ತಾನೆ ಇದ್ದೀನಿ, ಬಂದಾಗಿಂದ ಬರೀ ನೆಗೆಟಿವ್ ಆಗೇ ಮಾತಾಡ್ತಿದ್ಯಾ. ಬರೀ ಬಾಯಿ ಮಾತಲ್ಲಿ ನನ್ನ ತಮ್ಮ ಚೆನ್ನಾಗಿರ್ಲಿ, ಯಾರನ್ನಾದ್ರೂ ಮದ್ವೆ ಆಗ್ಲಿ ಅಂತ ಹೇಳ್ತೀಯ, ಆದ್ರೆ ನಿನ್ ಮನ್ಸಲ್ಲಿ ಹೊಟ್ಟೆ ಉರಿ ಇನ್ನೂ ಹೋಗಿಲ್ಲ. ಒಟ್ನಲ್ಲಿ ಯಾರು ನೆಮ್ಮದಿಯಾಗಿರ್ಬಾರ್ದು ಅಲ್ವಾ? ಯಾವ್ದಾದ್ರೂ ಒಂದು ಪ್ರಾಬ್ಲಮ್ ತಗೊಂಡು ಹೇಳ್ತಾನೆ ಇರ್ಬೇಕು. ಅಮ್ಮಮ್ಮ, ನೀವ್ಯಾಕೆ ನನ್ನನ್ನು ಬ್ಲೇಮ್ ಮಾಡ್ತಾ ಇದ್ದೀರಾ? ಏನೋ ಅನುಮಾನ ಬಂತು, ಹೇಳ್ಕೊಂಡೆ ಅಷ್ಟೇ. ಅಲ್ಲಿ ಏನ್ ನಡೀತಿದೆ ಅಂತ ಗೊತ್ತಾಗದೆ ಇರೋಷ್ಟು ದಡ್ಡಿ ಅಲ್ಲ ನಾನು. ಅಮ್ಮಮ್ಮ, ಅಭಯ್ ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ಗ್ಯಾರಂಟಿ ಮೇಲೇನೆ ನಾನು ಹೇಳ್ತಾ ಇರೋದು. ಇಲ್ಲಿ ಖಂಡಿತ ಏನೋ ಸಮಸ್ಯೆ ಆಗಿದೆ. ಅಭಯ್ ಏನೋ ಅರ್ಜೆಂಟ್ ಆಗಿ ರಾಂಗ್ ಚಾಯ್ಸ್ ಮಾಡಿಕೊಂಡು ಆಮೇಲೆ ಲೈಫಲ್ಲಿ ಅನುಭವಿಸ್ಬಾರ್ದಲ್ವಾ ಅನ್ನೋ ಕನ್ಸರ್ನ್ ಮೇಲೆ ಹೇಳ್ದೆ ಅಷ್ಟೆ. ಆ ಹುಡುಗಿನ ಅಭಯ್ ಮದ್ವೆ ಆದ್ರೆ ನಿನಗೇನೋ ಸಮಸ್ಯೆ ಅನ್ನೋ ತರ ಇದೆ. ಇಲ್ಲಿ ಕಾಳಜಿಗಿಂತ ಭಯನೇ ಎದ್ದು ಕಾಣಿಸ್ತಾ ಇದೆ. ನಾನು ಯಾಕೆ ಭಯ ಪಡ್ಲಿ ಅಮ್ಮಮ್ಮ? ನನಗೂ ಅವಳಿಗೂ ಸಂಬಂಧನೇ ಇಲ್ಲ. ಏನೋ ಅನುಮಾನ ಬಂತು, ಹೇಳ್ದೆ ಅಷ್ಟೇ. ಅದನ್ನು ಹೇಳಬಾರ್ದು ಅಂದ್ರೆ ನಾನೇನು ಹೇಳಲ್ಲ ಬಿಡಿ, ನಿಮ್ಮಿಷ್ಟ. ಆದರೆ ಒಂದನ್ನು ಹೇಳ್ತೀನಿ, ನಾಳೆ ದಿನ ಅಭಯ್ ಆ ಹುಡುಗಿನ ಮದುವೆ ಮಾಡ್ಕೊಂಡು ಒದ್ದಾಡೋ ಹಾಗಾದ್ರೆ ಅದಕ್ಕೆಲ್ಲ ನೀವುಗಳೇ ಕಾರಣ ಅಷ್ಟೇ. ಏನಾದರೂ ಮಾಡ್ಕೊಳ್ಳಿ. ಅತ್ತೆ, ಇವಳು ಏನ್ ಹೇಳ್ತಾ ಇದ್ದಾಳೆ? ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅತ್ತೆ. ಕೌಸಲ್ಯ, ಅವಳಿಗೆ ಯಾವಾಗ್ಲೂ ಹೀಗೆ ತಾನೆ? ಅವಳ ಬುದ್ಧಿ ಗೊತ್ತಿದ್ದು ಯಾಕಮ್ಮ ಹೀಗೆ ಮಾತಾಡ್ತಿದ್ಯಾ? ಈಗೇನು ಅನುಮಾನನ? ಅವನ್ ಫೋನ್ ತೆಗಿಲಿಲ್ಲ ಅಂದ ಕೂಡ್ಲೆ ಟೆನ್ಷನಾ? ಅವನು ಯಾವ್ದೋ ಕೆಲ್ಸದಲ್ಲಿ ಬ್ಯುಸಿ ಇರ್ತಾನೆ ಅಷ್ಟೇ. ನೋಡು, ಅವನು ಹೇಗೂ ಮನೆಗೆ ಬಂದೇ ಬರ್ತಾನೆ. ನಾವಿಬ್ರು ಅವನ ಜೊತೆ ಕೂತ್ಕೊಂಡು ಮಾತಾಡೋಣ, ಆಯ್ತಾ? ಅಲ್ಲಿವರೆಗೂ ಸ್ವಲ್ಪ ಸಮಾಧಾನವಾಗಿರು. ನೋಡಿ, ನೀವು ಮಾಡೋ ಆತ್ರದಿಂದ ನನ್ನ ಲೈಫು, ಗಂಗೆ ಲೈಫು, ಅಜಯ್ ಲೈಫು, ಎಲ್ಲರ ಲೈಫು ಹಾಳಾಗಿ ಹೋಗುತ್ತೆ. ನಿಜ ಹೇಳಿ ಗೌರಿ ಅವರೇ, ನೀವು ಅಜಯ್ನ ಮದ್ವೆ ಆದ್ರೆ ಖುಷಿಯಾಗಿರ್ತೀರಾ? ಹೌದು. ನೀವು ನನ್ನನ್ನು
ಮರೆತು ಗಂಗೆನ್ ಮದ್ವೆ ಆದ್ರೆ ನಾನು ಖಂಡಿತ ಖುಷಿಯಾಗಿರ್ತೀನಿ. ಅಂದ್ರೆ ನೀವು ನನ್ನನ್ನ ಮರ್ತು ಬಿಡ್ತೀರಾ? ಮನ್ಸಲ್ಲಿ ನನ್ನನ್ನು ಇಟ್ಕೊಂಡು ಅಜಯ್ ಜೊತೆ ಸಂಸಾರ ಮಾಡ್ತೀರಾ? ನನ್ನನ್ನು ಮರೆಯಕ್ಕಾಗತ್ತಾ? ಮಾತಾಡಿ ಗೌರಿ ಅವರೇ, ನಿಮ್ ಕೈಲಾಗತ್ತಾ ನನ್ನನ್ನು ಮರೆಯೋದಕ್ಕೆ? ಮರಿತೀನಿ. ನಾನು ನನ್ನ ತಂಗಿಗೋಸ್ಕರ ಯಾರನ್ನ ಬೇಕಾದ್ರೂ ಮರಿತೀನಿ. ನನ್ನ ತಂಗಿಗೋಸ್ಕರ ಯಾರನ್ನ ಬೇಕಾದ್ರೂ ತ್ಯಾಗ ಮಾಡ್ತೀನಿ. ದಯವಿಟ್ಟು ನನ್ನ ತಂಗಿನ ಮದುವೆ ಆಗಿ ಅಭಯ್ ಅವರೇ. ಅದು ಮಾತ್ರ ಸಾಧ್ಯ ಇಲ್ಲ ಗೌರಿ ಅವರೇ. ನಿಮ್ ತಂಗಿ ಮೇಲಿರೋ ಪ್ರೀತಿಗೆ ನನ್ನ ಪ್ರೀತಿನ ಕೊಲ್ಲೋದಕ್ ಬಂದ್ರೆ ನಾನು ಅದನ್ನ ಒಪ್ಕೊಳ್ಳಲ್ಲ. ನೋಡಿ ಗೌರಿ ಅವರೇ, ನನಗೆ ನೀವು ಬೇಕು. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಾನು ನೀವು ಒಟ್ಟಿಗೆ ಬದುಕೋದು ಕನ್ಸು ಅಭಯ್ ಅವರೇ. ಅದು ಯಾವತ್ತು ನನ್ಸಾಗದೆ ಇರೋ ಕನ್ಸು. ಇಲ್ಲ ಗೌರಿ ಅವರೇ, ನೀವು ಈಗ್ಲೂ ಮನ್ಸು ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನನ್ ಬಗ್ಗೆ ನಿಮ್ ಬಗ್ಗೆ ಮಾತ್ರ ಯೋಚನೆ ಮಾಡಿ. ನಮ್ ಪ್ರೀತಿ ಬಗ್ಗೆ ಯೋಚನೆ ಮಾಡಿ. ಎಲ್ಲಾನು ಬಿಟ್ಟು ನಿಮ್ ಹಿಂದೆ ಬಂದಿರೋ ನನ್ ಬಗ್ಗೆ ಯೋಚನೆ ಮಾಡಿ ಗೌರಿ ಅವರೇ. ದಯವಿಟ್ಟು ನನ್ನ ಪ್ರೀತಿನ ಕೊಲ್ಬೇಡಿ. ನನ್ನ ಪ್ರೀತಿನ ಸಾಯಿಸ್ಬೇಡಿ. ಗಂಗೆ ಪ್ರೀತಿ ಸತ್ರೆ ಈ ಗೌರಿ ಬದುಕಿರಲ್ಲ ಅಭಯ್ ಅವರೇ. ಹೇಳಿ, ಕಟ್ತೀರಾ? ನನ್ನ ಹೆಣ ತಾಳಿ ಕಟ್ತೀರಾ? ನನ್ನ ಹೆಣ ಜೊತೆ ಮದುವೆ ಆಗ್ತೀರಾ? ಒಂದೇ ನೆನ್ಪಿಟ್ಕೊಳ್ಳಿ, ಗಂಗೆನ ನೀವೇನಾದ್ರೂ ಮದುವೆ ಆಗಿಲ್ಲ ಅಂದ್ರೆ ಅವಳ ಜೀವ ಸಹಿತ ಬದುಕಿರಲ್ಲ. ಅವಳೇನಾದ್ರೂ ಸತ್ರೆ ಈ ಗೌರಿ ನಿಮಗೆ ಜೀವಂತವಾಗಿ ಸಿಗಲ್ಲ. ನಾನ್ ಬದುಕಿರ್ಬೇಕು ಅನ್ನೋ ಆಸೆ ನಿಮ್ಗಿದ್ರೆ ನೀವು ಗಂಗೆನ್ ಮದುವೆ ಆಗ್ಲೇಬೇಕು.